ನಮಸ್ತೆ. ಕೇಳಿಸ್ತಿದೆ ಅಲ್ವಾ ನಾ ಮಾತಾಡ್ತಿರೋದು? ನಮಸ್ತೆ ಸರ್. ನಮಸ್ತೆ. ಕೇಳಿಸ್ತಿದೆ ಸರ್, ಕ್ಲಿಯರ್ ಆಗಿ. ಓಕೆ, ಥ್ಯಾಂಕ್ಸ್. ಸ್ಟಾರ್ಟ್ ಮಾಡೋಣ ಅಲ್ವಾ? ನೋಡಿ, ಇದೇ ತಿಂಗಳು ಆಗಸ್ಟ್ 1ರಿಂದ ಕ್ರಿಸ್ಟಲ್ ಸಮೃದ್ಧಿ ಎಂಬ ಒಂದು ಕಾರ್ಯಾಗಾರ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀವಿ. ಮೇ ಬಿ ಈ ಒಂದು ಕಾರ್ಯಾಗಾರ 30 ದಿನ ಅಥವಾ 30 ದಿನಕ್ಕಿಂತ ಹೆಚ್ಚು ದಿನಗಳು ಆಗಬಹುದು. ನೋಡೋಣ ಅದು ಹೇಗಾಗತ್ತೆ ಅಂತ ಹೇಳಿ ನೋಡೋಣ. ಇಲ್ಲಿ ಕೂಡ ಸಮೃದ್ಧಿ, ಈಗೆಲ್ಲ ಸಾಕಷ್ಟು ಜನ ಸಮೃದ್ಧಿ ಮಾಡ್ಕೊಂಡವ್ರು ಇದ್ದೀರಿ. ಇಲ್ಲಿ ಕೂಡ ಸಮೃದ್ಧಿ ಕಾರ್ಯಾಗಾರ ಹೇಗಿತ್ತು ಅದೇ ರೀತಿನೇ ಇರುತ್ತೆ, ಅದೇ ರೀತಿನೇ ಮುಂದುವರಿಯುತ್ತೆ. ಆದರೆ ಇಲ್ಲಿ ಕ್ರಿಸ್ಟಲ್ಸ್ಗಳು ಬರ್ತವೆ. ಕ್ರಿಸ್ಟಲ್ಸ್ಗಳಲ್ಲಿ ಕ್ರಿಸ್ಟಲ್ಸ್ ಅಂದ್ರೆ ಏನು, ಆರೋಗ್ಯಕ್ಕಾಗಿ ಯಾವ ಕ್ರಿಸ್ಟಲ್ಲು, ಮತ್ತೆ ಸಂಬಂಧಗಳಿಗಾಗಿ ಯಾವ ಒಂದು ಕ್ರಿಸ್ಟಲ್ನ ಬಳಸಬೇಕು, ಸಮೃದ್ಧಿಗಾಗಿ ಯಾವ ಕ್ರಿಸ್ಟಲ್ಸ್, ಈ ರೀತಿ ಸಾಕಷ್ಟು ಕ್ರಿಸ್ಟಲ್ಗಳ ಮಾಹಿತಿ ಬೇಸಿಕ್ ಟು ಅಡ್ವಾನ್ಸ್ ಅನ್ಕೋಬಹುದು. ಬೇಸಿಕ್ ಇಂದ ಅಡ್ವಾನ್ಸ್ ತನಕ ಇರುತ್ತೆ. ಇದರಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗತ್ತೆ. ಕ್ರಿಸ್ಟಲ್ನ ಹೇಗೆ ಬಳಸುವಂತ ವಿಧಾನ ಆಗಿರ್ಬೋದು, ಅದನ್ನು ತಿಳಿಸ್ಕೊಡ್ಲಿಕ್ಕಾಗತ್ತೆ. ತುಂಬಾ ಸರಳವಾದ ರೀತಿಯಲ್ಲಿ ಹೇಗೆ ಕ್ರಿಸ್ಟಲ್ನ ಬಳಸುವಂಥದ್ದು, ಕ್ರಿಸ್ಟಲ್ನ ಹೇಗೆ ಚಾರ್ಜ್ ಎನರ್ಜೈಸ್ ಎಲ್ಲ ಮಾಡುವಂಥದ್ದು, ನಾವು ಕ್ರಿಸ್ಟಲ್ನ ಹೇಗೆಲ್ಲ ನೋಡ್ಕೋಬೇಕು, ಅದು ಹೇಗೆ ನಮ್ಮನ್ನ ನೋಡ್ಕೊಳ್ಳುತ್ತೆ, ಮತ್ತೆ ಯಾವ ರೀತಿಯ ಕ್ರಿಸ್ಟಲ್ಗಳನ್ನ ಧರಿಸಬೇಕು, ಈ ರೀತಿ ಸಾಕಷ್ಟು ವಿಷಯಗಳು, ಮೆಡಿಟೇಷನ್ ಆಗಿರ್ಬೋದು, ಚಕ್ರಗಳ ಬಗ್ಗೆ ಆಗಿರ್ಬೋದು, ಆರಗಳ ಬಗ್ಗೆ ಆಗಿರ್ಬೋದು, ಎಲ್ಲ ವಿಷಯಗಳು ಇಲ್ಲಿ ತಿಳಿಸ್ಕೊಡ್ಲಿಕ್ಕಾಗತ್ತೆ. ಆರ ಅಂದ್ರೆ ಏನು, ಎಲ್ಲ ಧ್ಯಾನ ಅಂದ್ರೆ ಏನು, ಆರ ಅಂದ್ರೆ ಏನು, ಚಕ್ರ ಅಂದ್ರೆ ಏನು, ಎಲ್ಲ ವಿಷಯಗಳು ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹೇಗೆಲ್ಲ ಹೀಲ್ ಮಾಡ್ಬೋದು ನಾವು ಕ್ರಿಸ್ಟಲ್ನ ಬಳಸ್ಕೊಂಡು, ಹೇಗೆಲ್ಲ ಯೂಸ್ ಮಾಡ್ಬೋದು ನಾವು, ಈ ವಿಷಯನ ಹೀಲ್ ಮಾಡ್ಕೋಬಹುದು ಅನ್ನೋ ವಿಷಯಗಳನ್ನೆಲ್ಲ ತಿಳಿಸ್ಕೊಡ್ಲಿಕ್ಕಾಗತ್ತೆ. ಮತ್ತೆ ಗ್ರಿಡ್ ಮಾಡ್ಕೊಳ್ಳೋದಾಗಿರ್ಬೋದು, ಆಲ್ಟರ್ ಮಾಡೋದಾಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ಇಲ್ಲಿ ತಿಳಿಸ್ಕೊಡ್ಲಿಕ್ಕಾಗತ್ತೆ. ಮೇ ಬಿ 30 ದಿನ ಅಂತ ಅನ್ಕೊಂಡಿದ್ದೀನಿ. ಅಷ್ಟು ಒಳಗೆ ಮುಗಿಬಹುದು ಅಥವಾ ಇನ್ನೂ ಹೆಚ್ಚಿನ ದಿನಗಳು ತಗೋಬಹುದು ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸಮೃದ್ಧಿ ಎಲ್ಲ ಅಟೆಂಡ್ ಮಾಡಿದಿರಿ. ಸಮೃದ್ಧಿಲೆಲ್ಲ ಯಾವ್ಯಾವ ರೀತಿಯಲ್ಲಿ ಬೇರೆ ಬೇರೆ ವಿಷಯಗಳನ್ನು ನಾನು ತರ್ತಾ ಇದ್ದೆ, ಅಲ್ಲೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಅದೇ ರೀತಿ ಇಲ್ಲಿ ಕೂಡ ಬೇರೆ ಬೇರೆ ವಿಷಯಗಳು ಬರ್ತಾ ಹೋಗ್ತವೆ. ಅವುಗಳನ್ನೆಲ್ಲ ನೀವು ಅಭ್ಯಾಸ ಮಾಡ್ತಾ ಹೋದಲ್ಲಿ ನಿಮಗೆ ಸಮೃದ್ಧಿನೇ ಆಗ್ಬೋದು. ಕ್ರಿಸ್ಟಲ್ಗಳ ಮಾಹಿತಿ ಆಗಿರ್ಬೋದು, ಕ್ರಿಸ್ಟಲ್ ಜೊತೆ ಹೀಲಿಂಗ್ ಹೇಗೆ ಮಾಡ್ಕೋಬಹುದು, ಈ ತರ ಎಲ್ಲಾ ವಿಷಯಗಳು ಒಂದು ಬೇಸಿಕ್ ಲೆವೆಲ್ ಇಂದ, ಕ್ರಿಸ್ಟಲ್ ಅಂದ್ರೆ ಏನು ಅಂತ ತಿಳಿದೇ ಇರೋ ವ್ಯಕ್ತಿ ಹೇಗಿರ್ತಾನೋ ಅಲ್ಲಿಂದ ಒಂದು ನಾರ್ಮಲ್ ಆಗಿ ಕ್ರಿಸ್ಟಲ್ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಸಾಕಷ್ಟಾಗತ್ತೆ. 30 ದಿನಗಳಲ್ಲಿ ಮುಗಿಯೋದಿಲ್ಲ. ಯಾಕೆಂದ್ರೆ ಸಾವಿರಾರು ಕ್ರಿಸ್ಟಲ್ಸ್ ಇದೆ, ಅದಕ್ಕಿಂತ ಹೆಚ್ಚಾಗಿ ಕ್ರಿಸ್ಟಲ್ಸ್ಗಳಿದಾವೆ. ನಾವಿಲ್ಲಿ ಮೇನ್ ಆಗಿ ನಮಗೆ ಬೇಕಾಗಿರುವಂತಹ ಕ್ರಿಸ್ಟಲ್ಗಳನ್ನ ಇಲ್ಲಿ ಬಳಸೋದು, ಮತ್ತೆ ಅದ್ರ ಬಗ್ಗೆ ಅದ್ರದ್ದು ಹೀಲಿಂಗ್ ಪ್ರಾಪರ್ಟೀಸ್ ಆಗಿರ್ಬೋದು, ಅವುಗಳು ಗುಣಲಕ್ಷಣ ಆಗಿರ್ಬೋದು, ಈ ರೀತಿಯ ವಿಷಯಗಳನ್ನ ನಾವು ಇಲ್ಲಿ ತಿಳ್ಕೊಳ್ತೀವಿ. ಹಾಗೇನೆ ಹೇಗೆ ಹೀಲ್ ಮಾಡ್ಕೊಳ್ಳೋದು, ಹೇಗೆಲ್ಲ ಹೀಲ್ ಮಾಡಲಿಕ್ಕೆ ನಾವು ಬಳಸಬಹುದು, ಯಾವ ಕ್ರಿಸ್ಟಲ್ ಬಳಸಿದ್ರೆ ಹೇಗೆ, ಈ ತರ ಎಲ್ಲ ವಿಷಯಗಳನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡೋಣ ಎಷ್ಟು ದಿನ ಆಗತ್ತೆ, ಅದು ಮುಂದುವರಿಯುತ್ತೆ, ಅದನ್ನ ಮುಂದುವರಿಸ್ಕೊಂಡು ಹೋಗೋಣ. ಇಷ್ಟು ವಿಷಯ ಇದೆ. ಇದಕ್ಕೆ ಫೀಸ್ ಅಂತ
1,500 ಇರುತ್ತೆ. ಮೇ ಬಿ 1 ತಿಂಗಳಿಗಿಂತ ಹೆಚ್ಚಿನ ದಿನಗಳು ಆಗ್ಬೋದು. 30 ದಿನನೂ ಆಗ್ಬೋದು, 40 ದಿನನೂ ಆಗ್ಬೋದು. ಎಷ್ಟು ದಿನ ಆಗುತ್ತೆ ಅಂತ ನೋಡೋಣ. ಹೋಗ್ತಾನೆ ಇದಾಗುತ್ತೆ. ನಾನು ಸಾಕಷ್ಟು ಮಾಹಿತಿಗಳನ್ನ ಇನ್ನೂ ಆ್ಯಡ್ ಮಾಡ್ತಾನೆ ಇದ್ದೀನಿ. ಹೆಚ್ಚಾಗಿ ಸಿಗ್ತಾ ಹೋದಷ್ಟು ಹೆಚ್ಚಾಗಿ ನಾವು ಕಲಿಬಹುದು. ಇಷ್ಟು ವಿಷಯ ಇರುತ್ತೆ. ಯಾರಾದರೂ ಏನಾದರೂ ಈ ವಿಷಯ ಬಗ್ಗೆ ಏನಾದರೂ ಪ್ರಶ್ನೆಗಳು ಅಂತ ಏನಾದರೂ ಇದ್ದರೆ ಕೇಳಬಹುದು. ಮತ್ತೇನಾದರೂ ಇದರಲ್ಲಿ ಆ್ಯಡ್ ಮಾಡಬೇಕಾ ಅನ್ನೋ ಮಾಹಿತಿ ಕೂಡ ನೀವು ಹೇಳಿದ್ರೆ, ಆ್ಯಡ್ ಆಗಿದ್ರೆ ಮತ್ತೇನು ಆ್ಯಡ್ ಮಾಡಲ್ಲ. ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ನೋಡೋಣ, ಅದಕ್ಕೂ ಆ್ಯಡ್ ಮಾಡಲಿಕ್ಕೂ ಟೈಮ್ ಸಿಗ್ತದೆ. ಮೇ ಬಿ ಸ್ಟಾರ್ಟ್ ಮಾಡಿದ್ಮೇಲಿಂದ ಅಲ್ಲಿಂದ ಅಲ್ಲಿವರೆಗೆ 30 ದಿನಗಳ ಟೈಮ್ ಇರುತ್ತೆ. ಆ ಒಂದು ಸಮಯದಲ್ಲಿ ನನಗೆ ಇನ್ನಷ್ಟು ಮಾಹಿತಿ ಏನಾದರೂ ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ಆ್ಯಡ್ ಮಾಡ್ತಾ ಬರ್ತೀನಿ. ಓಕೆ, ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಏನಾದರೂ ಹೇಳಬೇಕು ಅನ್ನೋದಿದ್ರೆ ಹೇಳ್ಬೋದು. ಅನಿಸಿಕೆ, ಅಭಿಪ್ರಾಯ, ವಿಷಾದಗಳು ಏನೇ ಇದ್ರೂ ತಿಳಿಸಿ. ರಾಘವೇಂದ್ರ ಅವ್ರು ಮಾತಾಡಿ. ಸರ್, ಒಂದ್ ದಿವಸದಲ್ಲಿ ಎಷ್ಟು ಟೈಮ್ ಆಗುತ್ತೆ ಸರ್? ಈಗ ಡೈಲಿ ಎಕ್ಸರ್ಸೈಸ್ ಇರುತ್ತಲ್ಲ, ಎಷ್ಟು ಟೈಮ್ ಆಗ್ಬೋದು? ಡೈಲಿ ಇರುತ್ತೆ. ನೀವು ಸಮೃದ್ಧಿ ಅಟೆಂಡ್ ಮಾಡಿದಿರಲ್ವಾ? ಸಮೃದ್ಧಿ ಎಲ್ಲ ಮಾಡಿದಿರಲ್ವಾ? ಸೇಮ್ ಸಮೃದ್ಧಿ ತರಾನೇ ಇರುತ್ತೆ ಅನ್ಕೊಳ್ಳಿ. ಮ್ಯಾಕ್ಸಿಮಮ್ ನಾ ಕಳಿಸಿರೋಂತಹ ಒಂದು ಕೇಳಿಸ್ತಾ ಇಲ್ವಾ? ಇಷ್ಟೊತ್ತು ಮಾತಾಡಿರೋದು ಕೇಳಿಸ್ತಾ ಇಲ್ವಾ? ಹಾಗಿದ್ರೆ ಕೇಳಿಸಿದೆ ಸರ್, ಕೇಳಿಸಿದೆ. ಹೌದಾ? ಓಕೆ. ರಾಘವೇಂದ್ರ ಕೇಳಿಸ್ತಾ ಇದೆ ಅಲ್ವಾ? ಮೇ ಬಿ ನಿಮ್ಮ ಸೈಡ್ ನೆಟ್ವರ್ಕ್ ಇಶ್ಯೂ ಇರಬಹುದು ಅನ್ಕೋತೀನಿ. ಅವರು ಒಂದು ಕ್ವಶನ್ ಅರ್ಥ ಆಯ್ತು, ನಾನು ಉತ್ತರ ಮಾಡ್ತೀನಿ. ನೋಡಿ, ನಾನೇನು ಕಳಿಸಿದ್ದೀನಿ ಆ ವಿಷಯನ ಓದಿ ಅಷ್ಟೇನೆ. ಅದರಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗತ್ತೆ. ಜೊತೆಯಲ್ಲಿ ಹೀಲಿಂಗ್ ಕೂಡ ಆಗಬಹುದು ಅಂತ ಅನ್ಕೋತಾ ಇದ್ದೀನಿ. ಆ ವಿಷಯಗಳನ್ನ ಓದೋದ್ರಿಂದನೇ ಹೀಲಿಂಗ್ ಆಗ್ಬೋದು ಅಂತಾನು ಅನ್ಕೋತಾ ಇದ್ದೀನಿ. ಜೊತೆಯಲ್ಲಿ ಮತ್ತೆ ಏನಾದರೂ ಒಂದು ಅಭ್ಯಾಸಗಳು ಮಾಡಿ ಅಂತ ಹೇಳಿ ಕೊಟ್ಟಿರ್ತೀನಿ. ಆ ಅಭ್ಯಾಸಗಳನ್ನ ಮಾಡಲಿಕ್ಕೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 10 ಮಿನಿಟ್ಸ್, 20 ಮಿನಿಟ್ಸ್, 30 ಮಿನಿಟ್ಸ್ ಡಿಪೆಂಡ್ಸ್. ಅಷ್ಟೇನೆ. ಒಂದು 10 ರಿಂದ 15 ನಿಮಿಷ ಅನ್ಕೊಳ್ಳೋಣ. ಈ ರೀತಿ ಮಾಡ್ತಾ ಹೋಗ್ಬೋದು. ಮತ್ತೆ ಡೈಲಿ ಎಲ್ಲರೂ ನೀವು ಎಲ್ಲ ಹೊಸಬ್ರೇನಿಲ್ಲ, ಎಲ್ಲ ಹಳಬ್ರೇ ಇದ್ದೀರಿ. ಧ್ಯಾನ ಎಲ್ಲ ಗೊತ್ತಿರುತ್ತೆ. ಡೈಲಿ ಧ್ಯಾನ ಮಾಡಿ ಅಂತ ಹೇಳಬಹುದು ನಾನು. ಅದನ್ನ ಮಾಡ್ತಾ ಹೋಗಿ ಅಷ್ಟೇನೆ. ಧ್ಯಾನ ಮಾಡಿ ಹೀಲಿಂಗ್ ಎನರ್ಜಿ ಸ್ವೀಕರಿಸಿ. ಕಳಿಸಿರುವಂತಹ ಅಭ್ಯಾಸಗಳನ್ನ ಓದಿ, ಅದರಿಂದ ಕೂಡ ಹೀಲಿಂಗ್ ಎನರ್ಜಿ ಆಗಬಹುದು. ಅದನ್ನು ಸ್ವೀಕರಿಸಿ ಅಷ್ಟೇ. ಮತ್ತೇನಾದರೂ ಇದೆಯಾ ಡೌಟ್ಸ್? ಇಲ್ಲ ಸರ್, ಅಷ್ಟೇ. ಓಕೆ, ನೆಕ್ಸ್ಟ್ ಯಾರಾದರೂ? ಇನ್ನಾರು ಇಲ್ಲ ಅಲ್ಲ ಸರ್? ಸಪೋಸ್ ಕ್ರಿಸ್ಟಲ್ ನಮ್ಮ ಹತ್ರ ಇಲ್ಲ ಅಂದ್ರೆ, ನೋಡಿ, ಫಸ್ಟ್ ನಿಮ್ಮ ಹತ್ರ ಈ ಕ್ರಿಸ್ಟಲ್ ಒಂದು ತರಗತಿ ಏನು ಸ್ಟಾರ್ಟ್ ಆಗತ್ತೆ, ನಿಮ್ಮ ಹತ್ರ ಯಾವುದೇ ಕ್ರಿಸ್ಟಲ್ ಇದ್ರೂ ಆ ಕ್ರಿಸ್ಟಲ್ ಇದೆ ಅನ್ನೋದನ್ನ ಮರೆತ್ಬಿಡಿ. ವೇರ್ ಮಾಡಿದ್ದೀರಾ, ಓಕೆ. ನಿಮ್ಮ ಜೊತೆಲೇ ಇದೆ, ಓಕೆ. ಮನೇಲೆಲ್ಲ ಅಲ್ಲಲ್ಲೇ ಒಂದು ಇನ್ಸ್ಟಾಲೇಷನ್ ಅಂತ ಮಾಡಿರ್ತೀರಿ ಅನ್ಕೊಳ್ತೀನಿ. ಎಲ್ಲಾದ್ರೂ ಒಂದ್ಸಲ ಇಟ್ಟಿರ್ಬೋದು ಅಂದ್ಕೊಳ್ಳೋಣ. ಅದೇನೇ ಇದ್ರೂ ಈ ಒಂದು ಕಾರ್ಯಾಗಾರ ಮುಗಿಯೋವರೆಗೂ ಇಲ್ಲಿ ಮಾಹಿತಿ ಕಲೆ ಹಾಕೊಳ್ಳಿ ಅಷ್ಟೇನೆ. ಇದ್ರೂ ಕೂಡ ಇಲ್ಲ ಅನ್ಕೊಳ್ಳಿ, ಆಮೇಲೆ ಯೋಚನೆ ಮಾಡಿ ಇದೆಲ್ಲ ಇತ್ತು ನಾನು ಬಳಸ್ಕೊಂಡ, ಸರಿಯಾದ ರೀತಿಲಿ ಬಳಸ್ಕೊಂಡೋ ಇಲ್ಲೋ ಅನ್ನೋದು ಆಮೇಲೆ ಯೋಚನೆ ಮಾಡಿ. ಅಥವಾ ನಿಮಗೆ ಯಾವುದಾದ್ರೂ ಮುಂದೆ ಬೇಕಾಗಬಹುದು ಅಂತ, ಈಗ ಒಂದು ತರಗತಿಗಳೆಲ್ಲ ಮುಗಿದ ಮೇಲೆ ನನಗೆ ಈ ಥರ ಒಂದು ಕ್ರಿಸ್ಟಲ್ ಬೇಕು ಅಂತ ಅನ್ಸಿದ್ರೆ ಆ ಕ್ರಿಸ್ಟಲ್ನ ಆಮೇಲೆ ತಗೋಬಹುದು. ಈಗ ಇಲ್ಲ ಅಂತ ಯಾವುದೂ ಯೋಚನೆ ಮಾಡೋದು ಬೇಡ. ನಾ ಫಸ್ಟೇ ಹೇಳಿದೆ, ಬೇಸಿಕ್ಕಿಂದ ಏನು ಒಂದು ಕ್ರಿಸ್ಟಲ್ ಅಂದರೆ ಏನು ಅಂತ ತಿಳಿದೇ ಇರೋವಂಥ ಒಂದು ಸ್ಥಿತಿ, ಆ ಸ್ಥಿತಿಯಿಂದ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಈಗ 10-12 ವರ್ಷದಿಂದ ಸಾಕಷ್ಟು ಕ್ರಿಸ್ಟಲ್ಸ್ಗಳು ನೀವು ಯೂಸ್ ಮಾಡಿರ್ತೀರಿ. ಅವೆಲ್ಲ ಬದಿಗಿಟ್ಬಿಟ್ಟು ಫಸ್ಟ್ ಪಾಠ ಕಲಿಯೋಣ, ನಂತರ ನೋಡೋಣ ಯಾವ್ದು ಬೇಕು ಯಾವ್ದು ಬೇಡ ಅಷ್ಟೇ ನೋಡೋಣ. ಓಕೆ. ಮತ್ತಿಲ್ಲಿ ಕ್ರಿಸ್ಟಲ್ಗಳನ್ನ ತಗೊಳ್ಳೇಬೇಕು, ಆ ಕ್ರಿಸ್ಟಲ್ ಬೇಕಿತ್ತು, ಈ ಕ್ರಿಸ್ಟಲ್ ಬೇಕಿತ್ತು, ಆ ಥರ ಎಲ್ಲ ಏನೂ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಏನೆಲ್ಲ ಪಾಠಗಳನ್ನ ಕಲಿಸುತ್ತೆ, ಹೇಗೆಲ್ಲ ನಮಗೆ ಉಪಯೋಗ ಮಾಡಿಕೊಡತ್ತೆ, ನಮಗೆ ಏನು ಯಾವುದೋ ಒಂದು ಅವಶ್ಯಕತೆ ಅಗತ್ಯತೆಗಳು ಇದಾವೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ನಂತರ ನಾವು ಏನಾದರೂ
ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು, ಅಥವಾ ಇರೋ ಕ್ರಿಸ್ಟಲ್ಗಳು ಸಾಕಷ್ಟಿದೆ, ಇದರಲ್ಲೇ ನಾವು ಬಳಸ್ಕೋಬಹುದು ಅನ್ನೋದಿದ್ರೆ ಅದೇನಿದೆ ಅದನ್ನು ಬಳಸ್ಕೋಬಹುದು. ಇಲ್ಲಿ ಕ್ರಿಸ್ಟಲ್ಗಳು ಏನು ಅಂತ ಕಲಿಯೋ ಒಂದು ವಿಚಾರವಾಗಿ ನಾವು ಫಸ್ಟ್ ನಮ್ಮ ಗಮನ ಕೇಂದ್ರೀಕರಿಸೋಣ. ಓಕೆ, ನೆಕ್ಸ್ಟ್ ಏನಾದ್ರು ಕ್ವಶನ್ ಇದೆಯಾ? ರಾಘವೇಂದ್ರ ಅವ್ರದ್ದು ಆಯ್ತಾ? ಆಯ್ತು ಸರ್, ಥ್ಯಾಂಕ್ಸ್. ಓಕೆ, ಮತ್ತೆ ಯಾರು ಇಲ್ವಾ? ಏನಾದ್ರು ಕ್ವಶನ್ಸ್ ಇದ್ರೆ ಫಸ್ಟ್ ಹ್ಯಾಂಡ್ ರೈಸ್ ಮಾಡ್ಬಿಡಿ. ಸರ್, ಇಲ್ಲಿ ಕ್ರಿಸ್ಟಲ್ಗಳೊಂದಿಗೆ ಪಯಣ ಅಂದ್ರೆ ನಾವು ಇಲ್ಲಿ ಸಮೃದ್ಧಿಯ ಬಗ್ಗೆ ಕೂಡ ಹೇಳಿದ್ರಿ ನೀವು. ಅಂದ್ರೆ ಕ್ರಿಸ್ಟಲ್ಗಳನ್ನು ಬಳಸಿಕೊಂಡು ಸಮೃದ್ಧಿಯನ್ನು ಹೇಗ್ ಪಡಿಬಹುದು ಅಂತ ಹೇಳಿಯ ಸರ್ ಈ ಕ್ಲಾಸ್ ಅಲ್ಲಿ? ನಿರೀಕ್ಷಿಸಿ. Okay, sir. Okay. ಇಲ್ಲೇ ಹೇಳ್ಬಿಟ್ರೆ ಆಮೇಲೆ ಕ್ಲಾಸೇ ಆಗಲ್ವಲ್ಲ. Okay, okay, sir. ಕ್ರಿಸ್ಟಲ್ಗಳನ್ನ ಬೆಳೆಸ್ಕೊಂಡು ಸಮೃದ್ಧಿ ಹೌದು, ಅದು ಬೇರೆನೆ. ಕ್ರಿಸ್ಟಲ್ ಬಳಸೋದ್ರಿಂದ ಸಮೃದ್ಧಿ ಆಗತ್ತೆ ಅಂತ ಸಾಕಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರುತ್ತೆ, ಅದು ಹೌದು. ಆದ್ರೆ ಇದು ಒಂದ್ ರೀತಿಲಿ ಚೇಂಜ್ ಇರತ್ತೆ. ಸಮೃದ್ಧಿ ತರಾನೇ ಅನ್ಕೊಳ್ಳಿ. ಕ್ರಿಸ್ಟಲ್ನ ನಾ ಹೇಳದ್ನಲ್ಲ, ಕ್ರಿಸ್ಟಲ್ ಇಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿ ಎಂಡ್ ಆಗೋ ತನಕ ಯಾವ ಕ್ರಿಸ್ಟಲ್ನ ಅಗತ್ಯ ಇಲ್ಲ. ನಿಮ್ಮ ಹತ್ರ ಇದ್ರೆ ಅದನ್ನ ಬೇಕಿದ್ರೆ ಪ್ಯಾಕ್ ಮಾಡಿ ಯಾವ್ದಾದ್ರು ಲಾಕರ್ ಅಲ್ಲಿ ತೆಗೆದಿಟ್ಟು ಬಿಡಿ, ಅಲ್ಲಿ ತನಕನೂ ಅವಶ್ಯಕತೆ ಇಲ್ಲ ಕಲಿಯೋವರೆಗೂ. ಕಲ್ತಾದ್ಮೇಲೆ ಯಾವ್ದೆಲ್ಲ ಅವಶ್ಯಕತೆ ಇದೆ ಅನ್ನೋದನ್ನ ನೋಡೋಣ. ಅಲ್ಲಿವರೆಗೂ ಯಾವುದು ಈ ರೀತಿ ಕ್ರಿಸ್ಟಲ್ ಬಳಸಿ ಸಮೃದ್ಧಿ ಹೇಗ್ ಮಾಡ್ಕೊಳ್ಳೋದು ಅನ್ನೋ ವಿಷಯ ಅಲ್ಲ, ಅದು ಒಂದು ಬೇರೆ ರೀತಿನೇ ಇರುತ್ತೆ. ಕ್ರಿಸ್ಟಲ್ ಫಸ್ಟ್ ನಮ್ಮ ಹತ್ರ ಕ್ರಿಸ್ಟಲ್ ಇಲ್ಲ, ನಾವು ಹೇಗ್ ಸ್ಟಾರ್ಟ್ ಮಾಡಬೇಕು ಅಂತ ಏನು ಪ್ರೋಸೆಸ್ ಇದೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ, ಆಮೇಲೆ ಇರೋ ಕ್ರಿಸ್ಟಲ್ ನ ಬಳಸ್ತಾ ಹೋಗೋಣ. ಇದು ಆಕ್ಚುಲಿ ಇನ್ನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಮಾಡಬಹುದು. ಅಟ್ ಪ್ರೆಸೆಂಟ್ ನಾವು ಬೇಸಿಕ್ ಲೆವೆಲ್ ಅಲ್ಲಿ ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ, ಎ ಇಂದಾನೆ ಸ್ಟಾರ್ಟ್ ಮಾಡೋಣ. ಅಂದ್ರೆ ಎ ಇಂದ ಅವೆಂಚೂರಿನ್, ಆಕ್ವಾ ಕ್ರಿಸ್ಟಲ್ ಆ ತರ ಅಲ್ಲ. ಎ ಟು ಝೆಡ್ ಅಂತಂದ್ರೆ ಒಂದು ಆಲ್ಫಾಬೆಟ್ಗೆ ಒಂದೊಂದು ಕ್ರಿಸ್ಟಲ್, ಆ ರೀತಿ ಅಲ್ಲ. ಇ ಇಂದಾನೆ ಸ್ಟಾರ್ಟ್ ಮಾಡೋಣ. ಕ್ರಿಸ್ಟಲ್ಗಳ ಬಗ್ಗೆ ಇದು ಆಕ್ಚುಲಿ ತುಂಬಾ ವರ್ಷಗಳ ಹಿಂದೆ ಮಾಡಿರೋಂತಹ ಒಂದು ಕಾರ್ಯಾಗಾರನೇ ಆಗಿದೆ ಇದು. ಮಧ್ಯದಲ್ಲಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಈಗ ಅದನ್ನ ಸ್ವಲ್ಪ ಇನ್ನು ಹೆಚ್ಚಿನ ಒಂದು ವಿಷಯಗಳನ್ನ ಸೇರಿಸಿ ಹೆಚ್ಚಿನ ಒಂದು ರೂಪನ ಮಾಡಿ ಈಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋದು. ನೋಡೋಣ ಹೇಗೆ ಅದು ಕರ್ಕೊಂಡು ಹೋಗುತ್ತೆ, ಹಾಗೆ ಹೋಗೋಣ. ಓಕೆ ಸರ್, ನಮ್ಗೆಲ್ಲ ಸಿಕ್ಕಿರ್ಲಿಲ್ಲ, ಫಸ್ಟ್ ಟೈಮ್ ಸಿಕ್ತಿದೆ. ಮೇ ಬಿ ಈ ಗ್ರೂಪ್ ಅಲ್ಲಿ ಇರುವಂತವ್ರು ಎಲ್ರಿಗೂ ಫಸ್ಟ್ ಟೈಮ್ ಇರ್ಬೋದು, ಅಥವಾ ಯಾರೋ ಒಂದಿಬ್ರು ಇರಬಹುದು ಅನ್ಕೋತೀನಿ. ಮೇ ಬಿ ಎಲ್ರಿಗೂ ಫಸ್ಟ್ ಟೈಮೇ ಅಂತ ಅನ್ಕೋತೀನಿ. ಓಕೆ, ಮತ್ತೇನಾದ್ರು ಕ್ವಶನ್ ಇದೆಯಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಏನಾದ್ರು ಕೇಳೋದಿದ್ರೆ ಕೇಳಬಹುದು. ಇದರಲ್ಲಿ ಏನಾದ್ರು ಆಡ್ ಮಾಡಬೇಕು ಅನ್ನೋ ಏನಾದ್ರು ವಿಷಯಗಳಿದ್ರೇನೆ ತಿಳಿಸ್ಕೊಡಿ. ಸಾಧ್ಯವಾದ್ರೆ ಇದರಲ್ಲಿ ಸೇರಿಸೋಕೆ ಪ್ರಯತ್ನ ಮಾಡೋಣ. ಏನೆಲ್ಲ ಇರುತ್ತೆ ಅಂತ ಹೇಳಿದೆ, ಜೊತೆಲಿ ಈ ತರ ಒಂದು ಟಾಪಿಕ್ ನ ಆಡ್ ಮಾಡಿ ಅಂತ ಏನಾದ್ರು ಇದ್ರೆ ಅದನ್ನು ಹೇಳ್ಬೋದು. ಓಕೆ, ಯಾರ್ದು ಏನು ಕ್ವಶನ್ಸ್ ಇಲ್ಲ, ಯಾವ್ದು ಹ್ಯಾಂಡ್ ರೈಸ್ ಇಲ್ಲ. ಹಾಗಿದ್ರೆ ಎಂಡ್ ಮಾಡೋಣ. ಓಕೆ, ಲಾಸ್ಟ್ ಟೈಮ್ ಸಮೃದ್ಧಿ ಮಾಡಿದವರೆಲ್ಲ ಇದೀರಿ. ಹೇಗಿತ್ತು ಅಭ್ಯಾಸ? ಹೇಳ್ಕೊಳ್ಳೋದಿದ್ರೆ ಹೇಳ್ಕೋಬಹುದು, ಅಥವಾ ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ಯಾರು ಒಂದಿಬ್ರು ಬಿಟ್ರೆ ಯಾರು ನನಗೆ ಅಪ್ಡೇಟ್ ಮಾಡಲಿಲ್ಲ ಸಮೃದ್ಧಿ ಕಾರ್ಯಾಗಾರದ್ದು. ಹೇಗೆ ಸ್ಟಾರ್ಟ್ ಆಯಿತೋ ಹಾಗೆ ಎಂಡ್ ಆಗಿದೆ. ನಾನಂತೂ ದಿನ ಕಳಿಸ್ತಾ ಇದ್ದೆ. ಮತ್ತೆ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ, ಸಮೃದ್ಧಿ ಕಾರ್ಯಾಗಾರದಲ್ಲಿ ಮಧ್ಯದಲ್ಲಿ
VC ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಿಲ್ಲ. ಯಾರು ಕೇಳಲೂ ಇಲ್ಲ, VC ಮಾಡ್ಲಿಲ್ವಲ್ಲ ಅಂತಾನು ಕೇಳಲಿಲ್ಲ. ರೀಸನ್ ಇಷ್ಟೇನೆ, ಅಲ್ಲಿ ಯಾರು ಅಷ್ಟು ಇಂಟ್ರೆಸ್ಟ್ ಆಗಿ ಮಾಡ್ತಾ ಇರ್ಲಿಲ್ಲ ಅಂತಾನು ಅನಿಸ್ತು. ಕೆಲವ್ರು ಅಷ್ಟೇ ಬಿಟ್ರೆ ಇನ್ನು ಯಾರು ಅಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ನಾನು ಮಧ್ಯದಲ್ಲಿ ಏನೋ ಮಾಡಲಿಲ್ಲ, VC ಮಾಡಿಲ್ಲ. ಆದ್ರೆ ಈ ಸರಿ ಮಾತ್ರ VC ಮಾಡ್ತೀನಿ. ಕಂಟಿನ್ಯೂಸ್ ಆಗಿ 30 ದಿನ ಇರಲ್ಲ, ವೀಕ್ ಡೇಸ್ ಅಲ್ಲಿ ಮಾತ್ರ ಇರತ್ತೆ. ಸ್ಯಾಟರ್ಡೆ ಸಂಡೇ ರಜಾ ಅನ್ಕೊಳ್ಳಿ ಕಾರ್ಯಾಗಾರಕ್ಕೆ, ರಜಾ ಅನ್ಕೊಳ್ಳಿ. ಅಲ್ಲಿ ನೀವು ಹಿಂದೆ ಕಳಿಸಿರುವಂತಹ ಪಾಠಗಳನ್ನ ಒಂದ್ಸರಿ ಮೆಲುಕು ಹಾಕಿ ನೋಡಿ. ಮಧ್ಯದಲ್ಲಿ 2 ದಿನ ಗ್ಯಾಪ್ ಸಿಗತ್ತೆ, ಆ ಗ್ಯಾಪಲ್ಲಿ ಏನಾದರೂ ನೀವು ಇದು ಮಾಡ್ಬೋದು. ಆದರೆ ಮೇ ಬಿ ಸ್ಯಾಟರ್ಡೆ 1 ವಾರ ಕಳೆದ ನಂತರ, ಅಂದರೆ 5 ದಿನ ಕಳೆದ ನಂತರ ಒಂದು ಸ್ಯಾಟರ್ಡೆ VC ಇರುತ್ತೆ. ನೋಡೋಣ ಈ ಕಾರ್ಯಾಗಾರ ಮುಗಿಯೋವರೆಗೂ ಎಷ್ಟು VC ಮಾಡಬಹುದು ಅನ್ನೋದು ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದು ಕ್ವಶನ್ಸ್ ಇಲ್ಲ, ಎಲ್ಲ ನಿಮಗೆ ಅರ್ಥ ಆಗ್ತಾ ಇದೆ, ಎಲ್ಲ ಓಕೆ ಅಂತ ಅನ್ಸಿದ್ರೆ ಯಾವುದು VCಗಳನ್ನು ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲ ಈ ವಿಷಯವಾಗಿ ನಾವು ಇನ್ನೂ ತಿಳ್ಕೋಬೇಕು ಅಂದರೆ ಏನಾದ್ರು ಡೌಟ್ಸ್ ಇದೆ, ಆ ಡೌಟ್ಸ್ ಬಗ್ಗೆ ನಾವು ಮಾತಾಡಬೇಕು ಅನ್ನೋದಿದ್ರೆ VC ಮಾಡೋಣ. ಓಕೆ, ಇಷ್ಟು ಇದಾಗಿದೆ. ಯಾರ್ದು ಮತ್ತೇನು ಡೌಟ್ಸ್ ಇಲ್ಲ ಅನ್ಕೋತೀನಿ. ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಬೇಗ. ಏನು ಡೌಟ್ಸ್ ಇಲ್ಲ ಅಂದರೆ ಎಂಡ್ ಮಾಡೋಣ. ಸೀಮಾ ಅವರು ಮಾತಾಡಿ. ಸರ್ ನಮಸ್ತೆ, ಕೇಳ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಓಕೆ. ಕ್ರಿಸ್ಟಲ್ನ ಅಂದ್ರೆ ಏನಿದೆ ಕ್ರಿಸ್ಟಲ್ಗಳು ಅದ್ಯಾವುದು ಯೂಸ್ ಮಾಡೋದ್ ಬೇಡ ಅಂತ ಹೇಳಿದ್ರಿ. ಅಕಸ್ಮಾತ್ ನಿಮ್ಮ ಇದು ಸಿಲೆಬಸ್ ನಲ್ಲಿ ಕ್ರಿಸ್ಟಲ್ ಎನರ್ಜೈಸ್ ಮಾಡೋದು ಹೇಗೆ ಅಂತ ಏನಾದ್ರೂ ಇದ್ರೆ ಅದನ್ನ ನಿಮ್ಮ ಪ್ರೆಸೆನ್ಸ್ ನಲ್ಲೇ ಅದು ಇದನ್ನ ಬಳಸಿ ಎನರ್ಜೈಸ್ ಹೀಗೆ ಮಾಡಿ ಅಂತ ನೀವು ಅದನ್ನ ಮಾಡಿಸ್ಬೋದಲ್ಲ. ಅಂದ್ರೆ ಒಂದ್ ಕ್ಲಾಸ್ ಮುಗಿದ ತಕ್ಷಣ 30 ದಿನ ಆದ್ಮೇಲೆ ನಮಗದು ನಾವೇ ಮಾಡ್ಕೊಳಕ್ಕಿಂತ ನಿಮ್ಮ 30 ದಿನದಲ್ಲಿ ನೀವೇನ್ ಕನೆಕ್ಟ್ ಇರ್ತೀರಾ, ಸೊ ನಿಮ್ಮ ಪ್ರೆಸೆನ್ಸ್ ನಲ್ಲೇ ಅದೊಂದು ಆಗ್ಲಿ ಅಂತ ರಿಕ್ವೆಸ್ಟ್. ನೋಡೋಣ, ಇಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ವಿಷಯಗಳನ್ನ ಹೇಗೆ ಚಾರ್ಜ್ ಮಾಡೋದು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ಇಲ್ಲಿ ನನ್ನ ಪ್ರೆಸೆನ್ಸ್ ಅಂತ ಏನ್ ಬೇಡ, ಅವಶ್ಯಕತೆ ಏನಿರಲ್ಲ, ನೀವೇ ಮಾಡ್ಕೋಬಹುದು. ಇಷ್ಟು ವರ್ಷ ಎಲ್ಲ ಮಾಡ್ಕೊಂಡಿರ್ತೀರಿ. ನಾನು ಸರಿಯಾದ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೇಗೆ ಪ್ರೋಗ್ರಾಮಿಂಗ್ ಮಾಡೋದು, ಹೇಗೆ ಚಾರ್ಜ್ ಮಾಡೋದು, ಇದೆಲ್ಲ ತಿಳಿಸ್ಕೊಡ್ತೀನಿ. ಇಂಟೆನ್ಷನ್ ಹೇಗೆ ಸೆಟ್ ಮಾಡೋದು ಆಲ್ಮೋಸ್ಟ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಇಂಟೆನ್ಷನ್ ಸೆಟ್ ಮಾಡೋದೆಲ್ಲ ನೋಡೋಣ. ಇಲ್ಲೇನಿದೆ ವಿಷಯ, ಅಲ್ಲೇನಿತ್ತು ವಿಷಯ ನೋಡೋಣ. ಪ್ರೆಸೆನ್ಸ್ ಅಂದ್ರೆ ಅದು ಆಮೇಲೆ ನಾವಾಗೆ ಮಾಡೋಕ್ಕಿಂತ ಅದೊಂದು ನಿಮ್ಮ ಥ್ರೂ ಸಿಗೋ ಹೀಲಿಂಗ್ ಪವರೇ ಬೇರೆ ಆಗಿರುತ್ತೆ. ಏನಿಲ್ಲ, ಜಸ್ಟ್ ನೀವು ಕ್ಲೆನ್ಸ್ ಮಾಡ್ಲಿಕ್ಕೆ ಅಂದ್ರೆ ಸ್ಟಾರ್ಟಿಂಗ್ ಶುದ್ಧೀಕರಣ ಅಂತ ಏನ್ ಮಾಡ್ತೀರಾ ಅದನ್ನ ಮಾಡಿ ನನಗೆ ಫೋಟೋ ಕಳಿಸಿ. ಆಟೋಮೆಟಿಕಲಿ ಕ್ಲೆನ್ಸ್ ಹೇಗೆ ಮಾಡಬೇಕು ಅನ್ನೋದು ಮಾಡ್ತೀನಿ. ಮೇ ಬಿ ಅದಾಗ್ಬೋದು ಅನ್ಸುತ್ತೆ ಆಟೋಮೆಟಿಕ್. ನನಗೆ ಫೋಟೋ ಕಳಿಸಿದ್ರೆ ಸಾಕು ನಿಮ್ಮ ಕ್ರಿಸ್ಟಲ್ಗಳದ್ದು, ಅದನ್ನ ನಾನು ಇಲ್ಲಿಂದನೇ ಕ್ಲೆನ್ಸ್ ಮಾಡುತ್ತೀನಿ. ಸಾಕಷ್ಟು ವರ್ಷಗಳಿಂದ ನಿಮಗೆಲ್ಲ ಗೊತ್ತಿದೆ, ಇದೆಲ್ಲ ಮಾಡ್ತಾ ಬಂದಿರೋದೇ ವಿಷಯ. ನೋಡೋಣ ಮುಂದೆ ಹೇಗಾಗತ್ತೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು. ಮತ್ತೇನಾದ್ರು ಕ್ವಶನ್ಸ್ ಇದೆಯಾ ಯಾರಿಗಾದ್ರು? ನಿಮ್ದಾಯ್ತಾ? ಆಯ್ತು. ಓಕೆ, ಇನ್ನಾರು ಇಲ್ಲ. ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಈ ಒಂದು VCಗೆ ಎಲ್ರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಸಾಧ್ಯವಾದರೆ ಎಲ್ಲರೂ ಈ ಆಗಸ್ಟ್ 1ಕ್ಕೆ ಪುನಃ ಭೇಟಿ ಮಾಡೋಣ. ಧನ್ಯವಾದಗಳು.